ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ವಿಭಿನ್ನ, ಎಲ್ಲರೂ ನೋಡಬೇಕಾದ್ದು ವಿಷಯ. ಸುಹಾಸ್ ಅವರ ಪ್ರಶ್ನೆಗೆ ನಿಮ್ಮ ಸಲಹೆ ಏನು? ನಿನ್ನೆ ನಮಗೊಂದು ವಿಡಿಯೋ ಬಂತು. ಡಾಕ್ಟರ್ ಭರತ್ ಚಂದ್ರ ಕಾರ್ಯಾಗಾರ ತಗೊಂಡವ್ರದ್ದು ಹೆಸರು ಸುಹಾಸ್ ಅಂತ. ಅವರ ಪ್ರಶ್ನೆ ಹೀಗಿದೆ: ನಾನು ನಿಮ್ಮ ಕಾರ್ಯಕ್ರಮವನ್ನು 2019ರಲ್ಲಿ ತೆಗೆದುಕೊಂಡಿದ್ದೇನೆ. ನನಗೆ ಈಗ 33 ವರ್ಷ. ನಾನು ಷೇರು ಮಾರುಕಟ್ಟೆಯಲ್ಲಿ ಪ್ರತಿ ತಿಂಗಳು ಕಳೆದ 3 ವರ್ಷದಿಂದ ಹಣವನ್ನು ಹಾಕ್ತಾ ಬರ್ತಾ ಇದ್ದೇನೆ. ಕೆಲವೊಮ್ಮೆ ಒಂದೇ ಸತಿಗೆ ದೊಡ್ಡ ಮೊತ್ತದ ಹಣವನ್ನು ಹಾಕಿದ್ದೇನೆ. ಸದ್ಯಕ್ಕೆ ನನ್ನ ಹೂಡಿಕೆ 10 ಲಕ್ಷ, ಅದು 14.7 ಲಕ್ಷ ಆಗಿದೆ. ಮತ್ತೆ ಎಲ್ಲ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳಿಗೆ ಮಾತ್ರ ಹಣವನ್ನು ಹಾಕಿದ್ದೇನೆ. ಮೊನ್ನೆ ಮಾರುಕಟ್ಟೆಯಲ್ಲಿ ಕುಸಿತ ಆದ ಮೇಲೆ ನನ್ನ ಪೋರ್ಟ್ಫೋಲಿಯೋ ಅಥವಾ ಹೂಡಿಕೆ 1.5 ಲ್ಯಾಕ್ಸ್ ಕೆಳಗೆ ಬಿದ್ದಿದೆ. ನನಗೆ ತುಂಬಾ ಚಿಂತೆ ಆಗ್ಬಿಟ್ಟಿದೆ. ನನ್ನ ಷೇರುಗಳನ್ನೆಲ್ಲ ಮಾರ್ಕೊಳ್ಳೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇವತ್ತು ನಮ್ಮ ಎಲ್ಲ ಡಾಕ್ಟರ್ ಭರತ್ ಚಂದ್ರ ಗ್ರಾಜ್ಯುಯೇಟ್ಸ್ಗೆ ಅನುಕೂಲ ಆಗಲಿ, ಅವರ ಮನಸ್ಥಿತಿ ಮನೋಧೋರಣೆಯಲ್ಲಿ ಸ್ವಲ್ಪ ಬದಲಾವಣೆ ಬರಲಿ, ಮತ್ತೆ ವಸ್ತು ಸ್ಥಿತಿ ಹೇಗಿದೆ ಅಂತ ಗೊತ್ತಾಗ್ಲಿ ಅಂತ ಈ ವಿಡಿಯೋ ಮಾಡಿದ್ದೇವೆ. ಉದಾಹರಣೆಗೆ, ನಾವು ನಮ್ಮ ಕಾರ್ಯಕ್ರಮಗಳನ್ನು ಕಳೆದ 22 ವರ್ಷದಿಂದ ನಡೆಸ್ತಾ ಬರ್ತಾ ಇದ್ದೇವೆ. 10 ವರ್ಷಗಳಿಂದ ನೀವೇನಾದರೂ ಸಾಂಕೇತಿಕವಾಗಿ SEP ಮುಖಾಂತರ ಹಣವನ್ನು ಹೂಡ್ತಾ ಬಂದಿದ್ರೆ, ಮತ್ತೆ ನಿಮ್ಮ ಒಟ್ಟು ಹೂಡಿಕೆ ಮತ್ತೆ ಪೋರ್ಟ್ಫೋಲಿಯೋ ಮಾರುಕಟ್ಟೆ ಕ್ರ್ಯಾಶ್ ಆಗುವ ಮುಂಚೆ 300 ರೂಪಾಯಿ ಇತ್ತು. ಮತ್ತೆ ಮಾರುಕಟ್ಟೆ ಕ್ರ್ಯಾಶ್ ಆದ್ಮೇಲೆ ಅದು 276ಕ್ಕೆ ಬಂದಿರಬಹುದು. 5 ವರ್ಷದ ಕೆಳಗೆ ಹಾಕಿದವರಿಗೆ, ಸಾಂಕೇತಿಕವಾಗಿ 100 ರೂಪಾಯಿ ಹಾಕಿದವರಿಗೆ SEP ಲಾಗ್ಲಿ ಅಥವಾ ಲಂಸಮಲ್ಲಾಗ್ಲಿ, ಸದ್ಯಕ್ಕೆ ನಿಮ್ಮ ಪೋರ್ಟ್ಫೋಲಿಯೋ 200 ರೂಪಾಯಿ ಇರಬಹುದು. ಮತ್ತೆ ಅದು ಮಾರುಕಟ್ಟೆ ಕ್ರ್ಯಾಶ್ ಆದ್ಮೇಲೆ 184ಕ್ಕೆ ಬಂದಿರಬಹುದು. 100 ರೂಪಾಯಿಗಂತೂ ಬಂದಿಲ್ಲ. 3 ವರ್ಷದ ಕೆಳಗೆ ಹಣ ಹಾಕಿದವರಿಗೆ ಈಗ 100 ರೂಪಾಯಿ ಇದ್ದಿದ್ದು 150 ಆಗಿರ್ಬೋದು. ಕ್ರ್ಯಾಶ್ ಆದಾಗ 138ಕ್ಕೆ ಬಂದಿರಬಹುದು. ಪುನಃ 100 ರೂಪಾಯಿ ಬಂದಿಲ್ಲ. ಆದರೆ 1 ವರ್ಷದ ಕೆಳಗೆ ಯಾರು ಹಣವನ್ನು ಹಾಕಿದ್ದಾರೋ ಸಾಂಕೇತಿಕವಾಗಿ 100 ರೂಪಾಯಿ, ಅದೀಗ 115 ಆಗಿರ್ಬೋದು. ಮತ್ತೆ ಕ್ರ್ಯಾಶ್ ಆದಾಗ 104ಕ್ಕೆ ಬಂದಿರಬಹುದು, ಇಲ್ಲ 99ಕ್ಕೂ ಹೋಗ್ಬೋದು. ಆದ್ದರಿಂದ ನಮ್ಮ ಸಲಹೆ, ಸದ್ಯಕ್ಕೆ ನೀವು ಭಯಪಡುವ ಅಗತ್ಯತೆ ಇಲ್ಲ. ನೀವು ದೀರ್ಘಾವಧಿಯಲ್ಲಿ ಹಾಕೊಂಡು ಬಂದಿದ್ದೀರಿ ಅಂತಂದ್ರೆ ನಿಮ್ಮಲ್ಲಿ ಪ್ರಾಫಿಟ್ ಆಗಲೇ ಇದೆ. ಆದರೆ 1 ವರ್ಷ, 6 ತಿಂಗಳು, 1.5 ವರ್ಷ ಹಣವನ್ನು ಹಾಕಿದವರಿಗೆ ಸ್ವಲ್ಪ ಆತಂಕ ಇರಬಹುದು. ಈ ಪಟ್ಟಿಯನ್ನು ನೀವು ಸೂಕ್ಷ್ಮವಾಗಿ ಅವಲೋಕನ ಮಾಡಿದ್ರೆ, ಜಾಸ್ತಿ ಸಮಯ ಅಂದ್ರೆ ದೀರ್ಘ ಸಮಯದಿಂದ ಹಣವನ್ನು ಹಾಕ್ತಾ ಬಂದವರಿಗೆ ಯಾವ ಭಯವೂ ಇಲ್ಲ. ಯಾಕಂದ್ರೆ ಪ್ರಾಫಿಟ್ ನಲ್ಲೇ ಇದ್ದಾರೆ. ಮತ್ತೆ 1 ವರ್ಷ, 1.5 ವರ್ಷ, 2 ವರ್ಷ ಹೂಡಿಕೆ ಮಾಡ್ತಾ ಬಂದವರಿಗೆ ನಿಮ್ಮ ಪೋರ್ಟ್ಫೋಲಿಯೋ ವ್ಯಾಲ್ಯೂ ಅಲ್ಲಿಗಲ್ಲಿಗಿರ್ಬೋದು, ಇಲ್ಲ ಸ್ವಲ್ಪ ಕೆಳಗೆಯೂ ಹೋಗಿರ್ಬೋದು. ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದೇನೆ. ನೀವೊಂದು ಸಣ್ಣ ಸಸಿಯನ್ನು ನೆಟ್ಟಿದ್ದೀರಿ. ಜೋರಾಗಿ ಗಾಳಿ ಮಳೆ ಬಂದರೆ ಸಸಿಗೆ ಹಾನಿಯಾಗಬಹುದು. ಅದೇ ನೀವೇನಾದರೂ ಕೆಲವು ವರ್ಷಗಳ ಕೆಳಗೆ ಆ ಸಸಿಯನ್ನು ನೆಟ್ಟಿದ್ರೆ, ಅದೀಗ ಮರವಾಗಿ ಬೆಳೆದಿದ್ರೆ, ದೊಡ್ಡ ಗಾಳಿ ಅಥವಾ ಮಳೆಯಿಂದ ಅದಕ್ಕೆ ಯಾವುದೇ ಅಪಾಯ ಆಗುವುದಿಲ್ಲ. ಸಾರಾಂಶ ಇಷ್ಟೇ: ಹಣವನ್ನು ಹಾಕಿದ ಮೊದಲು ನಿಮಗೆ ಗೊಂದಲ ಇರುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ನಿಮ್ಮ ಪೋರ್ಟ್ಫೋಲಿಯೋ ಅಥವಾ ಹೂಡಿಕೆ ಯಾವಾಗಲೂ ನೀವು ಹಾಕಿದ ಹಣಕ್ಕಿಂತ ಎಷ್ಟೋ ಪರ್ಸೆಂಟೇಜ್ ಮೇಲಿರುತ್ತೆ. ಇನ್ನೂ ಒಂದು ಪಾಠವನ್ನು ತಿಳಿಯಬೇಕಾದ್ರೆ, ಆದಷ್ಟು ಬೇಗ ನಿಮ್ಮ ಹೂಡಿಕೆಯನ್ನು ಪ್ರಾರಂಭ ಮಾಡಿ, ಅದು ಸಸಿಯಿಂದ ಮರವಾಗಿ ಬೆಳೆದ ಮೇಲೆ ನಿಮಗೆ ಯಾವುದೇ ಚಿಂತೆ ಇಲ್ಲ. ಒಮ್ಮೆ ನಿಮ್ಮ ಹೂಡಿಕೆ 5 ವರ್ಷ, 7 ವರ್ಷ ಅಂತ ಕಳೆದಿದ್ರೆ, ಆಮೇಲೆ ನಿಮಗೆ ಚಕ್ರಬಡ್ಡಿಯ ಚಮತ್ಕಾರದಂತೆ ಜಾಸ್ತಿ ಹಣ ಕಾಣುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಅದು ಕುಸಿತವನ್ನು ಕಾಣುವುದು ಅಸಾಧ್ಯ.
ದೀರ್ಘಕಾಲದ ಹೂಡಿಕೆಯಾದರೂ ಕೂಡ ಮತ್ತು ಫಂಡಮೆಂಟಲಿ ಸ್ಟ್ರಾಂಗ್ ಶೇರ್ಸ್ ಅನ್ನು ನೀವು ಕೊಂಡಿದ್ದರೂ ಕೂಡ ಆಗೊಮ್ಮೆ ಈಗೊಮ್ಮೆ ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಘಟನೆಗಳು ನಡೆದಾಗ, ಯುದ್ಧದ ಸನ್ನಿವೇಶಗಳು ಎದುರಾದಾಗ ನಿಮ್ಮ ಪೋರ್ಟ್ಫೋಲಿಯೋ ಕೆಳಗೆ ಬೀಳುವುದು ಖಚಿತ. ಆದರೆ ಅದು ಕೇವಲ ಒಂದು ಹಂತದವರೆಗೆ ಮಾತ್ರ. ದೀರ್ಘ ಅವಧಿಯ ಹೂಡಿಕೆದಾರರಾದ ನಿಮಗೆ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಆದಾಗ ನಿಮ್ಮ ಮನಸ್ಸಿನಲ್ಲಿಯೂ ಕೂಡ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತಂದ್ರೆ ಬಹುಶಃ ನೀವು ಷೇರು ಮಾರುಕಟ್ಟೆ ಬಗೆಗೆ ಸಕಾರಾತ್ಮಕ ಮನೋಭಾವನೆಯನ್ನು ತಳೆದಿಲ್ಲ ಎಂದು ಹೇಳಲಿಕ್ಕೆ ಬಯಸುತ್ತೇನೆ. ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮ್ ನಲ್ಲಿ ಷೇರುಗಳ ಬೆಲೆ ಮೇಲಕ್ಕೆ ಕೆಳಗೆ ಹೋಗುವುದು ಸರ್ವೇ ಸಾಮಾನ್ಯ. ಅಂದರೆ ಯುದ್ಧ, ಇಂಟ್ರೆಸ್ಟ್ ರೇಟ್ ಹೈಕು, ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ, ರಿಸೆಷನ್ ಇತ್ಯಾದಿ. ಆದರೆ ದೀರ್ಘ ಅವಧಿಯಲ್ಲಿ ಇವುಗಳ ಇಂಪ್ಯಾಕ್ಟ್ ಏನೂ ಇರುವುದಿಲ್ಲ ಮತ್ತು ಷೇರುಗಳನ್ನು ನೀವು ಮಾರದೆ ಮತ್ತೆ ಪುನಃ SEP ಮಾಡ್ತಾ ಹೋದ್ರೆ ಮುಂದೆ ಒಂದು ದಿನ ದೊಡ್ಡ ಮೊತ್ತದ ಹಣ ನಿಮ್ಮಲ್ಲಿ ಕ್ರೋಢೀಕರಣ ಆಗುತ್ತೆ. ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಮತ್ತು ಅಂಡರ್ಸ್ಟ್ಯಾಂಡಿಂಗಿಗಾಗಿ ಒಂದು ಪ್ರಶ್ನೆ. ಸುಹಾಸ್ ಅವರು ಈ ವಿಡಿಯೋದ ಪ್ರಾರಂಭದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ರು. ನೀವು ಸುಹಾಸ್ ಅವರಿಗೆ ಏನು ಸಲಹೆಯನ್ನು ಕೊಡ್ಲಿಕ್ಕೆ ಇಚ್ಛಿಸುತ್ತೀರಿ? ಒಂದೆರಡು ಸೆಂಟೆನ್ಸ್ ನಲ್ಲಿ ನಿಮ್ಮ ಕಮೆಂಟ್ ಅನ್ನು ಟೈಪ್ ಮಾಡಿದ್ರೆ ನಾವು ನಿಮಗೆ ಚಿರಋಣಿ ಆಗ್ತೇವೆ. ಬಾಕಿಯವರು ಓದ್ತಾರೆ, ನೀವು ಕೂಡ ಓದ್ತೀರಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಆಮೇಲೆ ವಿಡಿಯೋನ ಎಲ್ಲರಿಗೂ ಕಳಿಸ್ಕೊಡಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.